ಕೆಪಿಎಸ್ಸಿ ಇಂದ 384 ಪೋಸ್ಟ್ ಮೇನ್ಸ್ ನಿನ್ನೆ ರಿಸಲ್ಟ್ಸ್ ಬಿಟ್ಟಿದ್ದಾರೆ, ಇಂಟರ್ವ್ಯೂ ಲಿಸ್ಟ್ ಅಂತ ಹೇಳ್ಬಿಟ್ಟು. ಆ ಇಂಟರ್ವ್ಯೂ ಲಿಸ್ಟ್ ನೋಡಿದ್ರೆ ಎಷ್ಟು ಕರಪ್ಷನ್ ಆಗಿದೆ ಅಂತ ಹೇಳ್ಬೋದಂದ್ರೆ, ಯಾಕೆ ಅಂತಂದ್ರೆ ಈ ಒಂದು ಸೆಲೆಕ್ಟ್ ಆಗಿರೋ ಕ್ಯಾಂಡಿಡೇಟ್ಸ್ ತುಂಬಾ ಸೀರಿಯಸ್ ಕ್ಯಾಂಡಿಡೇಟ್ಸ್ ಸ್ವಲ್ಪ ಜನ ಹಾಕಿದ್ದಾರೆ. ಅವ್ರನ್ನ ಎಲ್ಲಿ ಫಿಲ್ಟರ್ ಮಾಡ್ತಾರೆ ಅಂತಂದ್ರೆ ನೆಕ್ಸ್ಟ್ ಇಂಟರ್ವ್ಯೂ ಫಿಲ್ಟರ್ ಮಾಡ್ತಾರೆ. ಈ ಒಂದು ಲಿಸ್ಟ್ ಅಲ್ಲಿ ಒಂದೊಂದು ರೂಮಲ್ಲಿ 10-15 ಜನ 20 ಜನ ಯಾವ ರೀತಿ ಸೆಲೆಕ್ಟ್ ಆಗಕ್ಕಾಗುತ್ತೆ? ಅವರೆಲ್ಲ ಏನು ಒಂದೇ ಕಂಬೈನ್ ಸ್ಟಡಿ ಮಾಡಿದ್ರು ಸೆಲೆಕ್ಟ್ ಆಗಕ್ಕಾಗಲ್ಲ. ಒಂದೇ ರೂಮ್ ಅಲ್ಲಿ ಪ್ರಿಲಿಮ್ಸ್ ಆದ್ರೆ ಏನೋ ಅನ್ಬೋದು, ಕ್ವಶನ್ ಪೇಪರ್ ನೋಡ್ಕೊಂಡು ಏನಾದ್ರು ಟಿಕ್ ಆಗ್ತಾರೆ ಅಂತ ಹೇಳ್ಬೋದು, ಒಬ್ರದೊಬ್ರು ನೋಡ್ಕೊಂಡು. ಆದ್ರೆ ಮೇನ್ಸ್ ಕ್ವಶನ್ ಪೇಪರ್, ರಿಟರ್ನ್ ಕ್ವಶನ್ ಪೇಪರ್ ಅಲ್ಲಿ ಒಂದೇ ರೂಮ್ ಅಲ್ಲಿ 10-15 ಜನ ಸೆಲೆಕ್ಟ್ ಆಗ್ತಿದ್ರ ಅಂದ್ರೆ ಎಷ್ಟು ಕರಪ್ಷನ್ ಮಾಡಿರ್ಬೋದು ಕೆಪಿಎಸ್ಸಿ ಇರೋಂತರು. ಮತ್ತೆ ಈ ಒಂದು ಮಿಸ್ಟೇಕ್ಸ್ 1-2 ಮಿಸ್ಟೇಕ್ಸ್ ಇಲ್ಲ, ಇದರಲ್ಲಿ ಕೆಲವೊಬ್ರು ಜೆನ್ಯೂನ್ ಕ್ಯಾಂಡಿಡೇಟ್ಸ್ ಹಾಕಿದ್ದಾರೆ. ಆ ಕ್ಯಾಂಡಿಡೇಟ್ಸ್ ನ ಅವ್ರು ಬೇಕು ಅಂತ ಹಾಕೊಂಡಿರೋದು, ಮತ್ತೆ ಇವ್ರನ್ನ ಇಂಟರ್ವ್ಯೂ ಅಲ್ಲಿ ತೆಗಿತಾರೆ, ಗ್ಯಾರಂಟಿನೇ ಇಲ್ಲ. ಈ ಒಂದು ಜೆನ್ಯೂನ್ ಕ್ಯಾಂಡಿಡೇಟ್ಸ್ 384 ಅಲ್ಲಿ ಲಿಸ್ಟ್ ಅಲ್ಲಿ ಇಲ್ವೇ ಇಲ್ಲ ಅಂತ ಹೇಳ್ಬೋದು. ತುಂಬಾ ಕಡಿಮೆ, ಒಂದು 20% ಇಲ್ಲ ಅಂತ ಅನ್ಕೊಂತೀನಿ. ಆಲ್ಮೋಸ್ಟ್ 384 ಪೋಸ್ಟ್ ಅಲ್ಲಿ ಅಷ್ಟು ಕರಪ್ಷನ್ ಮಾಡಿದ್ದಾರೆ. ಪಾಪ ಈಗ ಕೆಪಿಎಸ್ಸಿ ಸೆಕ್ರೆಟರಿ ಮೇಡಮ್ ಇವಾಗ ಬಂದಿದ್ದಾರೆ, ಅವ್ರ ಕೈಯಲ್ಲಿ ಇಷ್ಟು ಅರ್ಜೆನ್ಸಿಯಲ್ಲಿ ಸೈನ್ ಹಾಕ್ಸ್ಕೊಂಡು ನೀವು ಲಿಸ್ಟ್ ಬಿಡ್ತಾ ಇದೀರಾ ಅಂತಂದ್ರೆ, ಯಾಕೆಂದ್ರೆ ನಂಬರ್ ಆಫ್ ಕೋರ್ಟ್ ಕೇಸ್ ಇದೆಯಲ್ಲ, ನಾಳೆನೋ ಕೋರ್ಟ್ ಕೇಸ್ ಇದೆ, ಮತ್ತೆ ಅಪ್ಕಮಿಂಗ್ ಈಗ ರಿಸರ್ವೇಶನ್ ಇಶ್ಯೂಸ್ ಇದೆ. ಒಟ್ಟು ಅರ್ಜೆಂಟ್ ಅಲ್ಲಿ ಮುಗಿಸ್ಬೇಕಷ್ಟೇ ನೋಟಿಫಿಕೇಶನ್ಸ್. ಯಾರ್ಯಾರಿಗೆ ಬೇಕೋ ಅವಾಗ್ಲೇ ಕ್ವಶನ್ ಪೇಪರ್ ಕೊಟ್ಬಿಟ್ಟಿದ್ದೀರಾ, ಆನ್ಸರ್ ಶೀಟ್ಸ್ ತಗೊಂಡೋಗಿ ದೇವನಹಳ್ಳಿ ನೀವು ಬೇರೆ ಬೇರೆ ಡಿಸ್ಟಿಕ್ ತಗೊಂಡೋಗಿ ಕುತ್ಕೊಂಡು ನಿಮ್ ಮನೇಲಿ ಕುತ್ಕೊಂಡು ಎಕ್ಸಾಮ್ ಬರ್ಸ್ಬಿಟ್ಟಿದ್ರ ಮೇನ್ಸ್ ಪೇಪರ್. ಮತ್ತೆ ಇಲ್ಲಿ ಎಲ್ಲ ಪ್ರೂಫ್ ಹೆಂಗ್ ಸಿಗುತ್ತೆ ಹೇಳಿ? ಒಂದು ಆಡಿಯೋ ಕಾಲ್ ಸಿಗುತ್ತೆ, ಇಲ್ಲ ಎರಡನೇದು ಸಿಕ್ಕಿದ್ರೆ ತುಂಬಾ ಏನೋ ಡಿಸ್ಕಷನ್ ಆಗಿರೋದು, ಮಧ್ಯವರ್ತಿಗಳ ಡಿಸ್ಕಷನ್ ಆಗಿರೋದು, ಒಂದ್ ಸ್ವಲ್ಪ ಪ್ರೂಫ್ ಸಿಗ್ಬೋದು. ನೀವು ಪ್ರಿಲಿಮ್ಸ್ ಅಲ್ಲೇ ನೀವು 1-2 ಅದು ಕ್ವಶನ್ ಪೇಪರ್ ಕೊಡ್ತೀರಾ, 1, 2, 3, 4ಗೆ ABCD ಆನ್ಸರ್ ಅಂದ್ರೆ ಆನ್ಸರ್ ಕೊಟ್ಟಿರೋಂತವ್ರು ನೀವು ಕೆಪಿಎಸ್ಸಿ ಮೆಂಬರ್ಸ್. ಅದ್ರಲ್ಲಿ ಕೆಲವೊಂದು ಮೆಂಬರ್ಸ್ ಕೆಲವೊಬ್ರು ಅಷ್ಟೇ ಒಳ್ಳೆಯವರು ಇದ್ದಾರೆ, ಮ್ಯಾಕ್ಸಿಮಮ್ ಎಲ್ಲರೂ ಕರಪ್ಟೆಡ್. ಕೆಲವೊಬ್ರು ಮೆಂಬರ್ಸ್ ಇದ್ದಾರೆ, ಇನ್ಕ್ಲೂಡಿಂಗ್ ಅವ್ರ ಮಕ್ಳು, ಅವ್ರ ಅಣ್ಣ ತಮ್ಮಂದಿರು ಮಕ್ಳು, ಅವ್ರ ಚಿಕ್ಕಪ್ಪ, ಗೊತ್ತಿರೋರು ಯಾರನ್ನ ಪಾಸೇ ಆಗಿಲ್ಲ KS, ಅದ್ರ ಬಗ್ಗೆ ಓಕೆ. ಆದ್ರೆ ಕೆಲವೊಂದು ಮೆಂಬರ್ಸ್ ಇದಾರಲ್ಲ, 100% ಅವ್ರ ಮಕ್ಳನ್ನ ಪಾಸ್ ಮಾಡ್ಕೊಳೋದ್ರ ಜೊತೆಲಿ ಹೊರಗಡೆ ಅವರು ಕೋಟಿ ಲೂಟಿ ಮಾಡ್ಕೊಂಡು ನೀವು ಈ ಒಂದು ರಿಸಲ್ಟ್ಸ್ ಬಿಟ್ಟಿರೋಂಥದ್ದು. ಇದನ್ನ ನೋಡಿದ್ರೆ ನಿಜವಾಗ್ಲು ಕೆಪಿಎಸ್ಸಿಗೆ ಒಂದೇ ಒಂದು ಸಣ್ಣ ಎಕ್ಸಾಮ್ಸ್ ಕೊಡಬಾರ್ದು. ಕೆಪಿಎಸ್ಸಿ ನನ್ನ ಪ್ರಕಾರ ಒಬ್ರು ಮೆಂಬರ್ ಇರಬಾರ್ದು ಅಂತ ಅನ್ಕೊಂತೀನಿ. ಒಬ್ರು ಮೆಂಬರ್ಸೇ ಇರಬಾರ್ದು. ಇದ್ರೂ ಕೂಡ ಅದೇ ಹೈಕೋರ್ಟ್ ರಿಟೈರ್ಡ್ ಜಡ್ಜ್ ಯಾರಾದ್ರೂ ಇದ್ರೆ ಅಂತವ್ರಿಗೆ ತುಂಬಾ ಅನುಕೂಲ ಆಗುತ್ತೆ. ಒಂದೊಂದು ಪೋಸ್ಟ್ಗೆ ನೀವು ಕೋಟಿ ಲೂಟಿ ಮಾಡ್ಕೊಂಡು ಮಧ್ಯವರ್ತಿಗಳ ಆವಳಿ ಇದೆ. ಮಧ್ಯವರ್ತಿಗಳು ಯಾವ ರೀತಿ ಇದಾರೆ ಅಂತಂದ್ರೆ, ಯಾರು ಆಲ್ರೆಡಿ ಗೌರ್ಮೆಂಟ್ ಜಾಬ್ ಅಲ್ಲಿ ಇದಾರೆ, CTI, PDO, ಇಲ್ಲಾಂದ್ರೆ FDA, ಯಾರು ಗ್ರೂಪ್ ಬಿ ಎಕ್ಸಾಮ್ಸ್ ಯಾರಾದ್ರೂ ತಹಸೀಲ್ದಾರು, ಇಂಥವ್ರನ್ನ ನೀವು ಟಾರ್ಗೆಟ್ ಮಾಡ್ಕೊಂಡು ನೀವು AC ಕೊಡ್ತೀನಿ, DYSP ಕೊಡ್ತೀನಿ, ತಹಸೀಲ್ದಾರ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ನೀವು ಈ ತರ ಮಾರ್ಕೊಂಡ್ ಬಂದಿದ್ದೀರಾ. ಎಷ್ಟೋ ಜನ ನನಗೆ ಮಾತಾಡಿದಾರೆ ಪರ್ಸನಲಿ, ಈ ತರ ಬಂದಿದ್ರು ಹಿಂಗಿದ್ದಾರೆ ಅಂತ ಹೇಳಿ. ಬಟ್ ಆದ್ರೆ ನಾನು ಹೇಳ್ತೀನಿ ಕೇಳಿ, ಇದು ಕೆಪಿಎಸ್ಸಿಗೆ ಸೂಕ್ತ ಅಲ್ಲ. ಮತ್ತೆ ಇನ್ನೊಂದೇನಂದ್ರೆ, ಈ ಒಂದು ರಿಸಲ್ಟ್ಸ್ 100% ಒಂದು ಹೈಕೋರ್ಟ್ ಜಡ್ಜ್ ಅವ್ರನ್ನ ಇಟ್ಟು ಒಂದು ಕಮಿಟಿ ರಚನೆ ಮಾಡಿ ತನಿಖೆ ಆಗ್ಬೇಕು. ಇಲ್ಲ ಅಂತ ಅಂದ್ರೆ ಇವರು ಜೆನ್ಯೂನ್ ಕ್ಯಾಂಡಿಡೇಟ್ಸ್ ಒಬ್ರು ಒಳಗಡೆ ಇವ್ರಿಗೆ ಇಷ್ಟ ಬಂದವರಿಗೆ ಫೈನಲ್ ಲಿಸ್ಟ್ ಆಲ್ರೆಡಿ ಪ್ರಿಪೇರ್ ಮಾಡ್ಕೊಂಡ್ಬಿಟ್ಟಿರ್ತಾರೆ, ಯಾರ್ಯಾರಿಗೆ ಏನೇನ್ ಬೇಕು ಅಂತ ಹೇಳ್ಬಿಟ್ಟು. ಆಲ್ರೆಡಿ ಕೋರ್ಟ್ ಅಲ್ಲಿ ಸುಮಾರು 50 ಕೇಸ್ ಇದಾವೆ. ಎಷ್ಟು ಮಿಸ್ಟೇಕ್ ಮಾಡಿದ್ರೆ ನೀವೇ ಯೋಚನೆ ಮಾಡಿ. ಟ್ರಾನ್ಸ್ಲೇಷನ್ ಎರರ್ ನೋಟಿಫಿಕೇಶನ್ ಆಗಿ 2024 ಫೆಬ್ರವರಿ ನೋಟಿಫಿಕೇಶನ್ ಆಗಿದ್ದು. ಫಸ್ಟ್ ಟೈಮ್ ಎಕ್ಸಾಮ್ ಆಗಿದ್ದು ಆಗಸ್ಟ್ 27, ಮತ್ತೆ ಸೆಪ್ಟೆಂಬರ್ 2ನೇ ತಾರೀಕು ಕನ್ನಡ ಟ್ರಾನ್ಸ್ಲೇಷನ್ ಇಂದ ಮತ್ತೆ ರೀ ಎಕ್ಸಾಮ್ ಅಲ್ಲೂ ಸೇಮ್ ಮಿಸ್ಟೇಕ್, ಕನ್ನಡ ಟ್ರಾನ್ಸ್ಲೇಷನ್. ಸುಮಾರು 70,000 ಜನ ಕನ್ನಡ ಆಸ್ಪಿರೆಂಟ್ಸ್ ಅವ್ರು ಎಷ್ಟು ಡ್ರೀಮ್ಸ್ ಇಟ್ಕೊಂಡಿದ್ರು, ಅವ್ರ ಆಸೆಗಳನ್ನೆಲ್ಲ ನೀವು ಇವತ್ತು ಯಾವ ರೀತಿ ಸುಟ್ಟಿದ್ದೀರಾ ಹೇಳಿ? ಕೆಪಿಎಸ್ಸಿ ಅವರು ಕೋರ್ಟಿಗೆ ಹೋದವ್ರಿಗೆ ಅಷ್ಟೇ ಒಂದು 350 ಜನಕ್ಕೆ, ಅದು ಹಗ್ಲು ರಾತ್ರಿ ಎಲ್ಲ ನೀವು ಬರೀ ಅಡ್ಮಿಟ್ ಕಾರ್ಡ್ ಕೊಡೋದೇ ಆಯ್ತು ನಿಮ್ದು. ಒಂದು ಸ್ವಲ್ಪ ಆದ್ರೂ ಒಂದ್ ಅಟ್ಲೀಸ್ಟ್ 1 ತಿಂಗಳು ಟೈಮ್ ಕೊಡ್ಬೇಕು. ಅಟ್ಲೀಸ್ಟ್ ಒಪ್ಕೊಂಡಿದ್ದೀರಾ ಟ್ರಾನ್ಸ್ಲೇಷನ್ ಎರರ್ ಅಂತ ಹೇಳಿ, ಅಷ್ಟು ಜನಕ್ಕೆ ಮೈನ್ಸ್ ಕೊಡಬೇಕಾಯ್ತು. ನೀವ್ ಯಾಕೆ ಒಪ್ಕೊಂಡು ಕೋರ್ಟಿಗೆ ಹೋದವ್ರಿಗೆ ಅಷ್ಟೇ ಒಂದ್ ನ್ಯಾಯ, ಕೋರ್ಟಿಗೆ ಹೋಗದೇ ಇರೋರಿಗೆ ಒಂದ್ ನ್ಯಾಯನಾ? ಇವತ್ತು ಇನ್ನೂ ಸುಮಾರು 3-4 ಜನ ಸ್ಟೂಡೆಂಟ್ ಆಸ್ಪಿರೆಂಟ್ಸ್, KS ಆಸ್ಪಿರೆಂಟ್ಸ್ ಕ್ಯಾಟಲ್ ಫೈಲ್ ಮಾಡಿದೀವಿ ನಾವು, ಅವರಿಗೂ ಜಸ್ಟಿಸ್ ಸಿಗ್ಲಿಲ್ಲ. ಇಷ್ಟೆಲ್ಲ ಹೊರತುಪಡಿಸಿ ನೀವು ರಾತ್ರಿ ಅಡ್ಮಿಟ್ ಕಾರ್ಡ್ ಬಿಟ್ಟು ಮತ್ತೆ ನೀವು ಬೇಕಾದವರಿಗೆ ಲಿಸ್ಟ್ ಆಲ್ರೆಡಿ ರೆಡಿ ಮಾಡ್ಕೊಂಡ್ಬಿಟ್ಟಿದ್ರ, ಮತ್ತೆ ಇಂಟರ್ವ್ಯೂ ಏನಿಗೆ ಬೇಕು?
ಅದ್ರಲ್ಲೂ ಈ ಹಿಂದೆ ಇದ್ದಂತ ಬಿಜೆಪಿ ಸರ್ಕಾರಕ್ಕೆ ನಾವು ಹೋಗಿ ಅಪ್ರೋಚ್ ಮಾಡಿದಾಗ FDI ಇರ್ಬೋದು, PWD ಇರ್ಬೋದು, KS ಎಕ್ಸಾಮ್ಸ್ ಇರ್ಬೋದು, ಇಂಟರ್ವ್ಯೂ ಮಾರ್ಕ್ಸ್ ಕಡಿಮೆ ಮಾಡಿಸಿದ್ವಿ. ಮಿನಿಮಮ್ 10 ಮ್ಯಾಕ್ಸಿಮಮ್ 20 ಕೊಡ್ಬೇಕು. 25 ಮಾರ್ಕ್ಸ್ ಇದೆ ಇವಾಗ ಇಂಟರ್ವ್ಯೂ. ನೀವು ಅದು ತಾನೇ ಏನಕ್ಕೆ ನಿಮಗೆ ಕೊಡೋದೇ ಒಂದು ನೋಟಿಫಿಕೇಶನ್ಸ್ ಕೊಟ್ಟರು ವೇಸ್ಟ್ ಅನ್ಕೊಂತೀನಿ KPSCಗೆ. ನಾವು ಇದರ ವಿರುದ್ಧ ದೊಡ್ಡ ಮಟ್ಟಕ್ಕೆ KPSC ನಮ್ಮ ಕರ್ನಾಟಕಕ್ಕೆ ಬೇಡ. ಯಾಕೆ ಅಂತಂದ್ರೆ KPSC ಅಲ್ಲಿ ಪ್ರತಿ ಒಂದು ಎಕ್ಸಾಮ್ಸ್ ಅಲ್ಲೂ ಇವರು ಕರಪ್ಷನ್ ಭ್ರಷ್ಟಾಚಾರ ಮಾಡ್ತಾರೆ. ಒಂದು ST ಎಕ್ಸಾಮ್ಸ್ ಬಿಡಲ್ಲ. ಆ ತರ ಇರ್ಬೇಕಾದ್ರೆ ಈ ಕರ್ನಾಟಕದಲ್ಲಿ ಸುಮಾರು ಲಕ್ಷಾಂತರ ಆಸ್ಪಿರೆಂಟ್ ಯಾರು ಇಲ್ಲಿ ಶ್ರೀಮಂತರ ಮಕ್ಕಳು ಬಂದು ಓದಲ್ಲ KPSC ನೋಟಿಫಿಕೇಶನ್ ಆಗೋದಕ್ಕೆ. ಅದರಲ್ಲೂ ಹೈಯೆಸ್ಟ್ ಕರ್ನಾಟಕದಲ್ಲಿ ಇರೋದು ಆಸ್ಪಿರೆಂಟ್ಸ್ KPSC ಆಗಂತ ನೋಟಿಫಿಕೇಶನ್ಸ್. ಅಂತ ಸ್ಟೂಡೆಂಟ್ಸ್ ಇವತ್ತು ಫೀಸ್ ಯಾಕೆ ಕಟ್ಬೇಕು, ಎಕ್ಸಾಮ್ ಯಾಕೆ ಬರೀಬೇಕು, ಮತ್ತೆ ಇಷ್ಟೆಲ್ಲ ಟೈಮ್ ಯಾಕೆ, ಇಷ್ಟೆಲ್ಲ ಕೋಚಿಂಗ್ ಯಾಕೆ ತಗೋಬೇಕು, ಇಷ್ಟೆಲ್ಲ ದುಡ್ಡು ಯಾಕೆ ಖರ್ಚು ಮಾಡ್ಬೇಕು? ಸರ್ಕಾರ ಎಚ್ಚೆತ್ಕೊಬೇಕು. KPSCಗೆ ಏನಾದ್ರೂ ಒಂದು ನೋಟಿಫಿಕೇಶನ್ಸ್ ಈಗಾಗಂತ ಒಂದು ನೋಟಿಫಿಕೇಶನ್ಸ್ ಕೊಡಬಾರ್ದು. 56,000 ಏನ್ ಪೋಸ್ಟ್ ಈಗಿದೆ, 56,432 ಪೋಸ್ಟ್, ಅಷ್ಟು ವೇಕೆನ್ಸಿನ ಒಂದು KE ಕೊಡಿ, ಇಲ್ಲ ಗ್ರೂಪ್ A ಗ್ರೂಪ್ ಇದು UPSC ಕೊಡಿ, ಎಲ್ಲ ಎಕ್ಸಾಮ್ಸ್ KE ಕೊಡಿ. ಯಾವುದೇ ಕಾರಣಕ್ಕೂ KPSC ಕೊಡಬಾರ್ದು. ಮತ್ತೆ ಈಗಾಗಿರೋಂತ ಅನ್ಯಾಯ, ಇಷ್ಟು KS ಅಲ್ಲಿ ಇಷ್ಟು ಮಿಸ್ಟೇಕ್ಸ್ ನಾನ್ ಯಾವತ್ತೂ ನೋಡೇ ಇರ್ಲಿಲ್ಲ. ಯಾಕೆಂದ್ರೆ ಮಿಸ್ಟೇಕ್ ಮೇಲೆ ಮಿಸ್ಟೇಕ್ ಮಾಡಿದ್ರ, ಮಲ್ಟಿಪಲ್ ಕೇಸಸ್ ಇದಾವೆ. ಆದ್ರೆ ಇವತ್ತು ಜೆನ್ಯೂನ್ ಕ್ಯಾಂಡಿಡೇಟ್ಸ್ ವೆರಿ ಫ್ಯೂ, ತುಂಬಾ ಕಡಿಮೆ ಜನ. ಅವರು ಫೈನಲ್ ಲಿಸ್ಟಿಗೆ ಹೋಗಿ ಅವ್ರು ಪಾಸ್ ಆಗ್ತಾರೆ ಅನ್ನೋದು ಗ್ಯಾರಂಟಿನೇ ಇಲ್ಲ. ಅದರಲ್ಲೂ ಎಲ್ಲರ ಹತ್ರ ದುಡ್ಡು ಇಸ್ಕೊಂಡಿದೀರ ನೀವು, ಇಂಥವ್ರ ಹತ್ರ ಬಿಟ್ಟೇ ಇಲ್ಲ ನೀವು. PSI ಇರ್ಬೋದು, FDI ಇರ್ಬೇಕು, PDO ಇರ್ಬೋದು, CTI, ಯಾರ್ಯಾರು ಗೌರ್ಮೆಂಟ್ ಕೆಲಸ ಇದ್ದೀರಾ, ಯಾರ್ಯಾರು ಆಲ್ರೆಡಿ MLA ಮಿನಿಸ್ಟರ್ಸ್ ಇರ್ತೀರಾ, ಯಾರು IAS ಮಕ್ಕಳು, IPS ಮಕ್ಕಳು, ಇವತ್ತು ತಹಸೀಲ್ದಾರ್ ಮಕ್ಕಳು, ಅದು ಅಂತವ್ರು ಯಾರ ಹತ್ರ ದುಡ್ಡಿದೆ ಅಂತವ್ರಿಗೆ ಟಾರ್ಗೆಟ್ ಮಾಡಿ ಅಂತವ್ರಿಗೆ ಇವತ್ತು ನೀವು ಜಾಬ್ ಕೊಡೋ ಅಂತ ಕೆಲಸ ಮಾಡ್ತಾ ಇದೀರಾ. ಇದು ಆಗ್ಬಾರ್ದು. ಇಲ್ಲಿ ಪ್ರಾಮಾಣಿಕವಾಗಿ ಕಷ್ಟಪಟ್ಟು ಹಗಲು ರಾತ್ರಿ ಕಷ್ಟಪಟ್ಟು ಓದ್ತಾ ಇರೋಂಥದ್ದು ಏನಕ್ಕೆ? KPSCಗೆ ಏನು ಭ್ರಷ್ಟಾಚಾರ ಮಾಡೋದಕ್ಕೆ ಏನಾದ್ರು ಅದು KPSC ಬೋರ್ಡ್ ಅನ್ನೋದಿದ್ಯಾ? ಇದನ್ನೆಲ್ಲ ಈಗಲೇ ಕಂಪ್ಲೀಟ್ ನಿಲ್ಲಬೇಕು. ಇದ್ರ KPSC ವಿರುದ್ಧನೇ ಒಂದು ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಬಿಡಲ್ಲ. KPSC ಅಲ್ಲಿ ಆಲ್ರೆಡಿ ಒಂದ್ಸತಿ ಅಸೆಂಬ್ಲಿಯಲ್ಲಿ ಬರೀ ಚರ್ಚೆ ಆಗಿತ್ತು 2 ದಿನ. ಈ ಸತಿ ಹೋರಾಟ ಹೆಂಗೆ ಅಂತಂದ್ರೆ KPSC ರಿಫಾರ್ಮ್ಸ್, KPSC ಒಬ್ರು ಮೆಂಬರ್ಸ್ ಇರಬಾರ್ದು. KPSC ಏನ್ ಅಧಿಕಾರಿ ಅಪಾಯಿಂಟ್ ಆಗ್ತಾರೆ, ಒಂದು FDI ಇರ್ಬೋದು, STA, ಅವ್ನು ರಿಟೈರ್ಡ್ ಆಗೋ ತನಕ ಅಲ್ಲೇ ಇರ್ತಾರೆ. ಫಸ್ಟ್ ಅವನ್ ಸಿಸ್ಟಮ್ ಚೇಂಜ್ ಆಗಬೇಕು. KPSC ಒಂದು ರೆಕ್ರೂಟ್ಮೆಂಟ್ ಮಾಡಿ ಅಂತಂದ್ರೆ ಅದ್ರಲ್ಲೇ ಸಿಬ್ಬಂದಿ ಇಲ್ಲ. ಒಂದೊಂದು ಎಕ್ಸಾಮ್ಸ್, ಒಂದೊಂದು ರಿಸಲ್ಟ್ಸ್ ಬಿಡೋದಕ್ಕೆ 3 ವರ್ಷ 5 ವರ್ಷ ತಗೊಂತಾರೆ. ಇದನ್ನೆಲ್ಲ ಖಂಡಿಸಿ ಒಂದು ಬೃಹತ್ ಮಟ್ಟಕ್ಕೆ ಹೋರಾಟ ಮಾಡೇ ಮಾಡ್ತೀವಿ. ಯಾವುದೇ ಕಾರಣಕ್ಕೂ KPSC ನ ಭ್ರಷ್ಟಾಚಾರ ಮಾಡೋದಕ್ ಬಿಡಲ್ಲ. ಈ ಒಂದು 384 KS ನೋಟಿಫಿಕೇಶನ್ ಯಾರು ಜೆನ್ಯೂನ್ ಆಗಿ ಪ್ರಾಮಾಣಿಕವಾಗಿ ಕಷ್ಟಪಟ್ಟು ಓದ್ತಾರೆ ಅವರಿಗಷ್ಟೇ ಸಿಗ್ಬೇಕು ಅನ್ನೋದು ನಮ್ಮ ಆಗ್ರಹ. ನಾವಿದನ್ನ ರಿಟೈರ್ಡ್ ಜಡ್ಜ್ ಇಲ್ಲ, ಈಗ ಆಲ್ರೆಡಿ ಹೈಕೋರ್ಟ್ ಜಡ್ಜ್ ಅವ್ರನ್ನ ಇಟ್ಟಾದ್ರೂ ಒಂದು ಕಮಿಟಿ ರಚನೆ ಮಾಡಿ ಒಂದು ತನಿಖೆ ಆಗ್ಬೇಕು. ಎಲ್ಲೆಲ್ಲಿ ಕ್ವಶನ್ ಪೇಪರ್ ಕೊಟ್ಟಿದ್ದಾರೆ, ಎಲ್ಲೆಲ್ಲಿ ಲೀಕ್ ಆಗಿದೆ, ಮತ್ತೆ ಯಾರ್ಯಾರು ಕರಪ್ಟ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಮತ್ತೆ ಇದು ಆಗ್ಲಿಲ್ವಾ, ನಿಮ್ ಕೈಯಲ್ಲಿ ಸ್ಟೇಟ್ ಅಲ್ಲಿ ನೀವು ಕೊಡಕ್ಕಾಗ್ಲಿಲ್ವಾ ಅಂತಂದ್ರೆ CBI ಕೊಡಿ. ಇದು ಆಗ್ಬೇಕು. ಇದು ಎಲ್ಲಾ ವಿದ್ಯಾರ್ಥಿಗಳ, ಪ್ರತಿಯೊಂದು ವಿದ್ಯಾರ್ಥಿ ಆಸ್ಪಿರೆಂಟ್ಸ್ ಇಲ್ಲೇನ್ ಕರ್ನಾಟಕದಲ್ಲಿ ಇರೋದೆ ಪ್ರತಿಯೊಂದು ಆಸ್ಪಿರೆಂಟ್ಸ್ ಧ್ವನಿ ಆಗಿದೆ ಇವತ್ತು. ಪ್ರತಿ ಒಬ್ರು ಕೇಳ್ತಿದ್ದಾರೆ ಇಲ್ಲಿ KPSC ನ ಸ್ವಚ್ಛ ಮಾಡಬೇಕು, KPSC ಮುಕ್ತ ಅಂದ್ರೆ ಭ್ರಷ್ಟಾಚಾರ ಮುಕ್ತ ನೇಮಕಾತಿ ಮಾಡ್ಬೇಕು ಅಂತ ಹೇಳಿ. ಇದು ಎಲ್ಲರೂ ನಾನು ಮನವಿ ಮಾಡ್ಕೊಂತೀನಿ ಎಲ್ಲಾ ಸ್ಟೂಡೆಂಟ್ಸ್ಗೂ. ಆದಷ್ಟು ಬೇಗ ಒಂದು ಬೃಹತ್ ಮಟ್ಟದ ಹೋರಾಟ ಮಾಡೋಣ, ಅದು KPSC ವಿರುದ್ಧ. ಥ್ಯಾಂಕ್ ಯು ಸೋ ಮಚ್.